ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ನಮಸ್ತೆ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪುರೋಹಿತ್ ಆದ ಮಹೇಂದ್ರ ಭಟ್. ಇವತ್ತಿನ ದಿವಸ ನಾನು ನಿಮಗೆ ತುಳಸಿ ಪೂಜೆ ಅಂದರೆ ತುಳಸಿ ವಿವಾಹವನ್ನು ಮಾಡಬೇಕಾದರೆ ನಾವು ಯಾವ ಯಾವ ನಿಯಮಗಳನ್ನು ಅನುಸರಿಸಬೇಕು ಎನ್ನುವುದು ಇವತ್ತಿನ ದಿವಸ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈಗ ಯಾವ ರೀತಿ ನಾವು ಸಂಪ್ರದಾಯ ಮಾಡಿಕೊಂಡಿದ್ದೇವೆ ಅಂದರೆ, ತುಳಸಿ ವೃಂದಾವನ ಜೊತೆಯಲ್ಲಿ ಅಂದರೆ ತುಳಸಿ ಗಿಡದ ಜೊತೆಯಲ್ಲಿ ಧಾತ್ರಿ ವೃಕ್ಷ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಗಿಡದ ಟೊಂಗೆಯನ್ನು ಕತ್ತರಿಸಿ ಅದರ ಜೊತೆ ಇಟ್ಟು ನಾವು ತುಳಸಿ ಪೂಜೆ ತುಳಸಿ ವಿವಾಹವನ್ನು ಮಾಡುತ್ತಿದ್ದೇವೆ. ಸ್ನೇಹಿತರೆ, ಇದು ಸಂಪ್ರದಾಯವು ತಪ್ಪಾದ ಸಂಪ್ರದಾಯವಾಗಿದೆ. ಶಾಸ್ತ್ರೀಯವಾಗಿ ಸರಿಯಾದ ಸಂಪ್ರದಾಯ ಹೇಗೆ ಅಂದರೆ, ಧಾತ್ರಿ ವೃಕ್ಷ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಗಿಡ ಎಲ್ಲಿ ಇರುವುದೋ ಅಲ್ಲಿಯೇ ತುಳಸಿ ವೃಂದಾವನವನ್ನು ನಾವು ತೆಗೆದುಕೊಂಡು ಹೋಗಿ ಅಲ್ಲಿ ತುಳಸಿ ಪೂಜೆ ತುಳಸಿ ವಿವಾಹವನ್ನು ಮಾಡುವುದು ಉತ್ತಮ ಎಂದು ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಯಾಕಂದರೆ ಕೆಲವು ಯಜ್ಞ ಹೋಮಾದಿಗಳಿಗೆ ಬಿಟ್ಟು ಬೇರೆ ಇನ್ನಿತರ ಧಾರ್ಮಿಕ ಕಾರ್ಯಗಳಿಗೆ ನಾವು ವೃಕ್ಷವನ್ನು ಕತ್ತರಿಸುವುದು ಶ್ರೇಷ್ಠವಲ್ಲ ಎಂಬುದು ನಮ್ಮ ಶಾಸ್ತ್ರದಲ್ಲಿ ವಚನ ಇದೆ. ಆದರೆ ಈ ನಮ್ಮ ಬೆಂಗಳೂರು ಶಹರದಂತಹ ದೊಡ್ಡ ದೊಡ್ಡ ಶಹರಗಳಲ್ಲಿ ನಾವು ಆ ರೀತಿಯ ಸಂಪ್ರದಾಯವನ್ನು ಅನುಸರಿಸಲಿಕ್ಕೆ ಯೋಗ್ಯವಾಗುವುದಿಲ್ಲ. ಆದ್ದರಿಂದ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ, ನಾಶಕ್ತೆಯೇ ಶಾಸ್ತ್ರಚೋದನ ಅಂದರೆ ನಮಗೆ ಅಶಕ್ಯವಾದ ಸಂದರ್ಭದಲ್ಲಿ ಇಂತಹ ಸಂಪ್ರದಾಯ ಅಂದರೆ ನಾವು ಈಗ ಮಾಡುತ್ತಿದ್ದೇವೆಲ್ಲ, ಆ ಬೆಟ್ಟದ ನೆಲ್ಲಿಕಾಯಿಯ ಟೊಂಗೆಯನ್ನು ತುಳಸಿ ಜೊತೆ ಇಟ್ಟು ಏನು ನಾವು ಪೂಜೆ ಮಾಡುತ್ತಿದ್ದೇವೋ ಅಂತಹ ಸಂಪ್ರದಾಯಗಳನ್ನು ನಾವು ಅನುಸರಿಸಬಹುದು ಎಂಬುದು ಒಂದು ವಚನ ನಮ್ಮ ಶಾಸ್ತ್ರದಲ್ಲಿ ಇದೆ. ಹಾಗೆಯೇ ಮುಖ್ಯವಾಗಿ ತುಳಸಿ ಪೂಜೆ ತುಳಸಿ ವಿವಾಹವನ್ನು ತುಳಸಿ ವೃಂದಾವನವನ್ನು ನಾವು ಮನೆಯಲ್ಲಿ ಇಟ್ಟು ಮಾಡುವುದು ಉತ್ತಮವಲ್ಲ. ತುಳಸಿ ವಿವಾಹವನ್ನು ನಾವು ಮನೆಯ ಒಳಗೆ ಮನೆಯ ಹೊರಗೆ ತುಳಸಿ ಗಿಡವನ್ನು ಇಟ್ಟು ಮಾಡುವುದು ಉತ್ತಮವಾಗಿದೆ. ಹಾಗೆಯೇ ಮುಖ್ಯವಾಗಿ ತುಳಸಿಯ ಪೂಜೆ ತುಳಸಿ ವಿವಾಹ ಮಾಡಬೇಕಾದರೆ ನಾವು ಮಧ್ಯಾಹ್ನ ಕಾಲದಲ್ಲಿ ಭೋಜನವನ್ನು ಮಾಡಿರಬಾರದು. ಮಧ್ಯಾಹ್ನ ಕಾಲದಲ್ಲಿ ಏನಾದರೂ ಫಲಾಹಾರ ಈ ರೀತಿ ನಾವು ಏನಾದರೂ ಅಥವಾ ಉಪವಾಸ ಇಟ್ಟು ಸಾಯಂಕಾಲದಲ್ಲಿ ನಾವು ತುಳಸಿ ಪೂಜೆ ತುಳಸಿ ವಿವಾಹವನ್ನು ಮಾಡುವುದು ಉತ್ತಮವಾಗಿದೆ. ಸ್ನೇಹಿತರೆ, ನಾನು ಹೇಳಿಕೊಡುವಂತಹ ಪದ್ಧತಿಗಳು ನಾನು ಹೇಳಿಕೊಡುವಂತಹ ಶ್ಲೋಕಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಆದ ಸದಾಚಾರವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಿತರಿಗೂ ಶೇರ್ ಮಾಡಿ ಎಂದು ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.